ನಮ್ಮ ಸಿರಮ್ನ ಒಂದೇ ಒಂದು ಸಲ ಯೂಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದೆ. ಜಸ್ಟ್ ಒಂದು ಸಲ ನೋಡಿ. ಪುಷ್ಪಾ ಶ್ರೀನಿವಾಸ್ ಅಂತ ಈ ಮ್ಯಾಮ್ ಹೆಸರು. ರೆಗ್ಯುಲರ್ ನಮ್ಮ ಸಬ್ಸ್ಕ್ರೈಬರ್. ಇವರು ಅಷ್ಟೇ, ಇವ್ರ ಹಸ್ಬೆಂಡ್ ಸರ್ ಅಷ್ಟೇ ರೆಗ್ಯುಲರಾಗಿ ನಮ್ಮ ಹತ್ರ ಪ್ರಾಡಕ್ಟ್ಸ್ ತೊಗೋತಾರೆ. ನೋಡಿ, ಅವ್ರ ವಾಯ್ಸ್ ಮೆಸೇಜ್ ಇದೆ. ಯೂಸ್ ಮಾಡಿದ್ದೆ 6 ಗಂಟೆಯಲ್ಲಿ. ಫೇಸು ಚೆನ್ನಾಗಿ ಗ್ಲೋ ಬಂದಿದೆ ಮೇಡಮ್. ಎಷ್ಟು ದಿನಕ್ಕೊಂದ್ಸಾರಿ ಸಿರಮ್ ಯೂಸ್ ಮಾಡಬೇಕು, ಮತ್ತೆ ಅದು ಬಿಸಿಲಲ್ಲೇ ಇಡಬೇಕಾ ಅಥವಾ ಫ್ರಿಡ್ಜಲ್ಲಿ ಇಡಬೇಕು? ಓಕೆನಾ? ಇದು ನೆಕ್ಸ್ಟ್. ಹೇಮಾ ಮೇಡಮ್, ತುಂಬ ಧನ್ಯವಾದಗಳು ಮೇಡಮ್. ನಾನು ಫಸ್ಟ್ ನೀವು ಹೇಳಿದ್ರಲ್ಲ ಮುಲತ್ತಿ ಮೊಸರು ಅಷ್ಟೇ ಹಾಕಿನೇ ನಂದು ಫಸ್ಟ್ ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಡಾರ್ಕ್ ಆಗಿತ್ತು. ಈಗ ಸುಮಾರೆಲ್ಲ ಲೈಟ್ ಆಗಿದೆ ಮೇಡಮ್. ತುಂಬ ತುಂಬ ಧನ್ಯವಾದಗಳು ಮೇಡಮ್. ರೀಸೆಂಟ್ ಫೋಟೋ ಮೇಡಮ್, ಎಷ್ಟೊಂದು ಕಡಿಮೆ ಆಗಿದೆ ನೋಡಿ, ತುಂಬ ಲೈಟ್ ಆಗಿದೆ ನಂದು. ಯಾರ್ದು ನಾನು ಫೋಟೋನ ಯೂಟ್ಯೂಬಲ್ಲಿ ಶೇರ್ ಮಾಡಲ್ಲ, ಸೋಷಿಯಲ್ ಮೀಡಿಯಲ್ಲಿ. ಯಾಕೆಂದರೆ ಅದು ಸರಿನೂ ಹೋಗಲ್ಲ. ಅವ್ರು ಪೂರ ವಾಸಿ ಆದ್ರೂ ನಾನು ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹಾಕಲ್ಲ, ಆಯಿತಾ? ಇದೆಲ್ಲ ವಾಯ್ಸ್ ಮೆಸೇಜಸ್. ನಾನು ಮಾತ್ರ ಪರ್ಸ್ನಲಾಗಿ ಅವ್ರನ್ನ ಕೇಳ್ತೀನಿ, ನಿಮ್ಮ ಫೋಟೋಸ್ ಹೇಗೆ, ಏನು ಚೇಂಜಸ್ ಆಗಿದೆ ಕಳಿಸಿ ಅಂತ. ಓಕೆನಾ? ಸೊ ನಮ್ಮ ಸಿರಮು ಸೋಪ್ ಅಷ್ಟೇ ಜಾದು ಮಾಡ್ತಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ಫಸ್ಟು ಒಂದು ಸಲ ನೋಡ್ಕೊಂಬಂದ್ಬಿಡಿ ಯಾವ್ಯಾವುದು ಹೆಂಗೆ ರೆಡಿ ಮಾಡಿದೆ ನಾನು ಅಂತ. ಚಿಕ್ಕದಾಗಿರುತ್ತೆ ವೀಡಿಯೋ, ಎಳ್ಕೊಂಡು ಹೋಗಲ್ಲ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಾನು ಫಿಟ್ಕರಿನ ಶುದ್ಧೀಕರಣ ಮಾಡ್ಕೋತಾ ಇದ್ದೀನಿ. ಸೊ ಇದು ಐರನ್ ತವನೇ ಆಗಿರಬೇಕು, ಬೇರೆ ತವದಲ್ಲಿ ಮಾಡಬಾರ್ದು. ಓಕೆನಾ? ಇದು ಚೆನ್ನಾಗಿ ಕರಗಲಿ. ಓಕೆ, ಇವತ್ತು ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಈ ಸ್ಫಟಿಕ ಕಲ್ಲು ಫಿಟ್ಕರಿನ ಶುದ್ಧೀಕರಣ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಕಲ್ಲು ನೀರಾಗುತ್ತೆ, ನೀರು ಪೌಡ್ರ್ ಆಗುತ್ತೆ. ಇದೇ ಆಯುರ್ವೇದದಲ್ಲಿ ಶುದ್ಧೀಕರಣ ಅಂತ ಹೇಳೋದು, ಆಯಿತಾ? ಇದರದ್ದು ಪುಡಿನೇ, ಇದರದ್ದು ಶುದ್ಧೀಕರಣ ಪುಡಿನೇ ನಮ್ಮ ಆರತಿ ಮ್ಯಾಮ್ ಆಗಿರ್ಬೋದು, ನಮ್ಮ ರಾಧಾ ಮ್ಯಾಮ್ ಆಗಿರ್ಬೋದು, ನಮ್ಮ ರುಕ್ಮಿಣಿ ಮ್ಯಾಮ್ ಆಗಿರ್ಬೋದು, ಮೈಸೂರವರು, ನಾಗ್ಪುರವರು ಮತ್ತು ಕೋಲಾರವ್ರು ತೊಗೊಂಡಿರೋದು. ಇನ್ನೂ ಸುಮಾರು ಜನ ತೊಗೊಂಡಿದ್ದಾರೆ, ಆಯಿತಾ? ಇದು ಬರಲ್ಲ ಹೇಮಾ, ಐರನ್ ತವದಲ್ಲಿ ನೀನು ಮಾಡೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಶುದ್ಧೀಕರಣಕ್ಕೆ ತೊಗೊಂಡಿದ್ದಾರೆ ಅವರು. ಸೊ ಇದು ನೋಡಿ ಚೆನ್ನಾಗಿದೆ ನೋಡಿ, ಇದನ್ನು ಟಚ್ ಮಾಡಬಾರ್ದು, ಆಯಿತಾ? ಇದು ನೋಡಿ, ಇದು ಡ್ರೈ ಆದಮೇಲೆ ಅದಾಗದೇ ಬಿಟ್ಕೊಂಬಂದ್ಬಿಡುತ್ತೆ. ನಾವೇನು ಜಾಸ್ತಿ ಇದು ಮಾಡೋದೇ ಬೇಡ, ಪ್ರೆಷರ್ ಹಾಕೋದೇ ಬೇಡ ಇಲ್ಲಿ ತಗೋಕ್ಕೆ. ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಂಬರುತ್ತೆ. ಸಿಮ್ಮಲ್ಲಿ ಮಾಡಬೇಕು, ಜೋರು ಉರಿ ಮಾಡಬಾರ್ದು, ಆಯಿತಾ? ಸೊ ಒಂದು 2 ನಿಮಿಷ ಇದು ಚೆನ್ನಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ನನಗೆ ಪುಡಿ. ನಿಮ್ಮ ಕಣ್ಣೆದುರಿಗೆ ಕಾಣ್ತಿದೆ ಅಲ್ವಾ? ನೋಡಿ. ಸೊ ಅದು ಮೆಲ್ಟ್ ಆಗುವಾಗ ನಾವು ಮೆಲ್ಟ್ ಆಗೋಕ್ಕೆ ಬಿಟ್ಬಿಡಬೇಕು. ನಾವು ಇದಕ್ಕೆ ಇಲ್ಲಿ ಇದಾಗಿರೋದು ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಬೇಕು ನನಗೆ ಈಗ ಸದ್ಯಕ್ಕೆ, ಇದು ಆಗ್ತಾ ಇರಲಿ. ಯಾರ್ಯಾರಿಗೆ ಮುಲತಿ ಪೌಡ್ರ್ ಆಗಬರಲ್ವೋ, ಪಿಗ್ಮೆಂಟೇಷನ್ ತೆಗೆದ್ರಲ್ಲಿ ರಾಮಬಾಣ ಅಂಥವ್ರಿಗೆ ಇದು ಇನ್ನೊಂದು ರೆಮಿಡಿ. ಇದು ಮುಲ್ತಾನಿ ಮಿಟ್ಟಿ, ಆಯಿತಾ? ಇದು ನಿಮಗೆಲ್ಲ ಅಂಗಡಿಲೂ ಅವೈಲಬಲ್ ಇದೆ. ಸಿಗಲಿಲ್ಲ ಅಂದರೆ ಹೇಳಿ, ಅಮೆಝಾನಲ್ಲಿ ಲಿಂಕ್ ಕೊಡ್ತೀನಿ, ಬೈ ಮಾಡಿ. ಮುಲ್ತಾನಿ ಮಿಟ್ಟಿ ನೋಡಿ. ಇದು ಭಸ್ಮ ಈಗ ಮಾಡ್ಕೊಂಡಿದ್ದೀನಲ್ಲ, ಆ ಭಸ್ಮ ನೋಡಿ ಹಾಕೋತಾ ಇದ್ದೀನಿ. ಎಷ್ಟು ಮೆಜರ್ಮೆಂಟ್ ಪಕ್ಕ ಇರಬೇಕು, ಆಯಿತಾ? ಇದು ಇನ್ನೂ ಕರಗ್ತಿದೆ, ಕರಗಲಿ, ಇದು ತೊಂದರೆ ಇಲ್ಲ. ಇದು ನೀಟಾಗಿ ಕಲಿಸ್ಬಿಟ್ಟು ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಪೂರ ಖಾಲಿ ಆಗೋದು. ಇಷ್ಟು ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಡಿ, ಆಯಿತಾ? ಸ್ಟೋರ್ ಮಾಡಿ ಇಟ್ಕೊಂಡು ಅವಾಗವಾಗ ಬಾತ್ರೂಮಲ್ಲಿ ಇಟ್ಕೊಂಡು ಸ್ನಾನಕ್ಕೆ ಹೋಗಿ ಮುಂಚೆ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ರೋಸ್ ವಾಟರ್ ಇದೆ ಅಂತ ನಾನು ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನಾರ್ಮಲ್ ನೀರು ಹಾಕ್ಕೊಳ್ಳಿ, ಆಯಿತಾ? ಮುಖಕ್ಕೆ ಹಾಕುವಾಗ ಕುಡಿಯೋ ನೀರು ಹಾಕ್ಕೊಳ್ಳಿ. ಬಾಡಿಗೆ ಹಾಕಬೇಕಾದ್ರೆ ನೀವು ಬಾತ್ರೂಮಲ್ಲಿ, ಅಂದರೆ ಕೆಲವ್ರಿಗೆ ಇವಾಗ ಕೈಯಲ್ಲೆಲ್ಲ ಟ್ಯಾನ್ ಇರುತ್ತಲ್ಲ ಅಂಥವ್ರಿಗೆ ನಾ ಹೇಳ್ತಾ ಇರೋದು. ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ಳಿ. ಆಮೇಲೆ ಬಿಸಿ ನೀರು ಹಾಕಬಾರ್ದು. ಇದು ಮಾಡ್ಕೊಂಡಾಗ, ರೆಮಿಡಿ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಬಿಸಿ ನೀರು ಹಾಕಬಾರ್ದು. ಸೊ ಆದಷ್ಟು ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ವಾಗ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ನೋಡಿ, ಈ ಮಟ್ಟಕ್ಕಿದ್ರೆ ಸಾಕು ನಿಮ್ಮ ಪ್ಯಾಕು, ಆಯಿತಾ? ನಾನು ಇನ್ನೊಂದು ಚೂರು ರೋಸ್ ವಾಟ್ರ್ ಹಾಕೋತೀನಿ, ಯಾಕಂದರೆ ಡ್ರೈ ಆಗೋಗುತ್ತೆ ಸ್ವಲ್ಪ. ಇಷ್ಟು ಸಾಕು ನೋಡಿ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಿಮ್ಮ ಮುಖನ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ವೆಟ್ ವೈಪ್ಸು ಅಥವಾ ಸೋಪು. ನಾನು ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡಿದೆ ನನ್ನ ಸೋಪ್ ಎಷ್ಟಿದೆ ಅಂತ, ಓಕೆನಾ? ಈಗ
ಇದನ್ನು ಬಾತ್ರೂಮಲ್ಲಿ ಎಲ್ಲಾದರೂ ನೀವು ಇಟ್ಕೊಳ್ಬೋದು. ಓಕೆ, ಸೊ ಇದು ನೀವು ಪ್ರತಿದಿನ ಮಾಡೋಕ್ಕೆ ಬರಲ್ಲ, ವಾರದಲ್ಲಿ 3 ದಿನ ಬರುತ್ತೆ. ಯಾಕೆ ಅಂದರೆ ಆಲಮ್ ಇದೆ. ಸೊ ಐ ವಿಲ್ ನೆವರ್ ರೆಕಮೆಂಡ್ ಆಲಮ್ ಟು ಬಿ ಯೂಸ್ಡ್ ಎವ್ರಿ ಡೇ. ನೋಡಿ, ಒಂದು ವಸ್ತುಲಿ ಪಾಸಿಟಿವ್ ಇದೆ ಅಂದರೆ ನೆಗೆಟಿವ್ ಇರ್ಬೋದು ಅಲ್ವಾ. ಓಕೆ, ಹಣೆಗೆ ಅಪ್ಲೈ ಮಾಡಿಲ್ಲ, ನಾನು ಜಸ್ಟು ಇದು ಚೀಕ್ಸ್ಗೆ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಯಿತಾ. ವಾರದಲ್ಲಿ 2 ದಿನ ಇದರದ್ದು ಅಪ್ಲಿಕೇಶನ್ ಇರುತ್ತೆ ಅಷ್ಟೇ, ನಾಟ್ ಎವ್ರಿ ಡೇ. ಯಾಕಂದರೆ ಆಲಮ್ ಇದೆ, ಆಲಮು ಒಳ್ಳೆಯದಲ್ಲ ಎವ್ರಿ ಡೇ ಯೂಸೇಜಲ್ಲಿ. ಯಾಕಂದರೆ ಸಖತ್ತಾಗಿ ಸ್ಕಿನ್ ಅಂತೂ ಬ್ಲೀಚ್ ಮಾಡಾಕ್ಬಿಡುತ್ತೆ ಅದು. ಮತ್ತು ಪ್ರತಿಯೊಂದಕ್ಕೂ ನಾನು ಹೇಳೋದು ಪ್ಯಾಚ್ ಟೆಸ್ಟ್. ಓಕೆ, ಇದೊಂದು 7 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಫ್ರೆಂಡ್ಸ್, 7 ನಿಮಿಷ ಆಗಿದೆ. ಈಗ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ, ನಾ ಹೇಳ್ದಂಗೆ ಗ್ಲೋ ಬರುತ್ತೆ. ಸೋಪು ತಗೊಂಡು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋರು ಸಿರಮ್ ತಗೋತಿದ್ದಾರಲ್ಲ, ಇಟ್ ವಿಲ್ ಬಿ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಅವ್ರಿಗೆ ಆ ಟೈಮಲ್ಲಿ. ಆಯಿತಾ, ನಾ ಹೇಳಿದೆ 40 ದಿನ ಶುದ್ಧೀಕರಣ ಮಾಡಿ ಅದನ್ನು ಇದು ಮಾಡಿ ಇಟ್ಟಿರ್ತೀವಿ ನಾವು. ಅದರೊಳಗೆ ಏನೇನು ಹಾಕಿದೆ ಅಂತ ಅವತ್ತು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಬೇಕು ಅಂದರೆ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಹೇಮಾ ನಾಗರಾಜ್ ಕಲರು ಯೂಟ್ಯೂಬಲ್ಲೇ ಇದೆ 1 ವರ್ಷದ ಕೆಳಗೆ. ನನಗೂ ಪಿಗ್ಮೆಂಟೇಷನ್, ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ನನ್ನ ಸ್ಕಿನ್ನು ಡಾರ್ಕ್ ಸ್ಕಿನ್ನು. ನಾನು ಎಲ್ಲೂ ಬೆಳ್ಳಗಿದ್ದೀನಿ ನಾನು ಅಂತ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಸೊ ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ ಇವತ್ತಿಗೂ ಅವತ್ತಿಗೂ ಜಸ್ಟ್ ದ ಟೈಮ್ ಕನ್ಸ್ಟ್ರೈನ್. 1.5 ವರ್ಷ, 1.5 ನಿಮಿಷದಲ್ಲಿ ಏನೂ ಆಗಲ್ಲ. ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ದ ಪ್ರಾಡಕ್ಟ್ಸ್, ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ. ಇವಾಗ ನಂದು ನಾರ್ಮಲ್ ಸ್ಕಿನ್ನು, ನಾನು ಆಯಿಲಿ ಸ್ಕಿನ್ ಪ್ರಾಡಕ್ಟ್ಸ್ನ ತೆಗೆದು ಹಾಕ್ಕೊಳಕ್ಕಾಗತ್ತಾ? ಇಲ್ಲ. ಮತ್ತು ಮೂಲತಿ ನಾನು ಪ್ಯಾಚ್ ಟೆಸ್ಟ್ ಮಾಡಿದೆ ಯೂಸ್ ಮಾಡಿದ್ರೆ ರಿವರ್ಸ್ ಎಫೆಕ್ಟ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ. ಅದಕ್ಕೋಸ್ಕರನೇ ಐ ಆಮ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ನನ್ನ ಸ್ಕಿನ್ನ 1.5 ವರ್ಷದ ಕೆಳಗೆ ನೋಡಿ ಯೂಟ್ಯೂಬಲ್ಲೇ ಇದೆ. ನಾ ಏನೋ ಅದನ್ನು ಪ್ರೈವೇಟ್ ಮಾಡಿಟ್ಟಿಲ್ಲ, ರಾಜಾರೋಷವಾಗಿ ಇಟ್ಟಿದ್ದೀನಿ. ದಟ್ ಈಸ್ ಮೈ ಸ್ಕಿನ್. ಇವತ್ತು ನನ್ನ ಸ್ಕಿನ್ ನೋಡಿ, ಅವತ್ತು ನನ್ನ ಸ್ಕಿನ್ ನೋಡಿ. ಜಸ್ಟ್ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್, ರೆಮಿಡೀಸ್. ನಿಮ್ಮ ಸ್ಕಿನ್ ಟೈಪು, ನಿಮ್ಗೆ ಯಾವ ಪಿಗ್ಮೆಂಟೇಷನ್ ಇತ್ತು ಅಷ್ಟೇ. ಅದು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಸ್ಕಿನ್. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಇಂಟೇಕು ಅದೇ ಥರ ಇರಬೇಕು. ಬರೀ ಇಂಟೇಕ್ ಮಾಡಿದೆ ಬರೀ ಹೊರಗಡೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಸುಮಾರು ಸಲ ಹೇಳಿದ್ದೀನಿ, ನಾನು ಏನು ತೊಗೊಳ್ತೀನಿ ಬೆಳಗ್ಗೆ ಹೊತ್ತು, ನಾನು ಏನು ಫ್ರೂಟ್ಸ್ ತೊಗೋತೀನಿ, ಆಮ್ಲ ಎಷ್ಟು ತಿಂತೀನಿ, ಕರಿಬೇವು ಸೊಪ್ಪು ಎಷ್ಟು ತಿಂತೀನಿ ನೋಡಿ. ಗ್ಲೋ ಆಲಮ್ ಅಂದರೆ ಸುಮ್ಮನೆನಾ, ಸ್ಫಟಿಕ. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ.